ರಾಜ್ಯದಲ್ಲಿ ದಾನ ಧರ್ಮ ಮಾಡುವಂತಹ ಕೈ ಅಧಿಕಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ಬಡವರಿಗೆ ಪಂಚ ಗ್ಯಾರಂಟಿಗಳನ್ನು ನೀಡಲು ಸಾಧ್ಯವಾಗಿದೆ. ಇದನ್ನ ಸಹಿಸದ ಬಿಜೆಪಿಗರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಮತ್ತೆ ಸರ್ಕಾರ ತರೋದು ನಮಗೆ ಗೊತ್ತಿದೆ ಎಂದು ಕೆಪಿಸಿಸಿ ಅಧ್ಯಕ್ಷರಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಅವರು ಶುಕ್ರವಾರ ರಾತ್ರಿ ಪುತ್ತೂರು ವಿಧಾನಸಭಾ ವ್ಯಾಪ್ತಿಯಲ್ಲಿನ ಪುತ್ತೂರು ಬಸ್ ನಿಲ್ದಾಣದ ಬಳಿ 2.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ತಾ ಇರುವ ನೂತನ ಕಾಂಗ್ರೆಸ್ ಭವನಕ್ಕೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ಪುತ್ತೂರಿನಲ್ಲಿ ಕಾಂಗ್ರೆಸ್ ಭವನ ಕಚೇರಿ ಮಾಡುವುದಕ್ಕಲ್ಲ, ಕಾಂಗ್ರೆಸ್ ದೇವಸ್ಥಾನದ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆದಿದೆ. ಈ ಕಟ್ಟಡವು ಕಾಂಗ್ರೆಸ್ ಕಾರ್ಯಕರ್ತರ ದೇವಸ್ಥಾನ ಆಗಿದೆ. ಇದರಲ್ಲಿ ಎಲ್ಲಾ ಕಾರ್ಯಕರ್ತರ ಹಕ್ಕು ಇರಬೇಕು ಎಂಬ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಂದಲೂ ದೇಣಿಗೆ ಸಂಗ್ರಹಿಸಿ ಈ ಕಟ್ಟಡ ಪೂರ್ಣಗೊಳಿಸಲಾಗುತ್ತದೆ ಎಂದರು. ನಮ್ಮ ಸರ್ಕಾರವು ಗ್ಯಾರಂಟಿ ಯೋಜನೆ ತಂದಿರುವಂತದ್ದು ಕೇವಲ ಕಾಂಗ್ರೆಸ್ಸಿಗರಿಗೆ ಮಾತ್ರ ಎಂದು ಬಿಜೆಪಿಯವರು ಅಪಪ್ರಚಾರವನ್ನ ಮಾಡಿದ್ರು. ಆದರೆ ಎಲ್ಲರಿಗಾಗಿ ಈ ಯೋಜನೆ ತಂದಿದ್ದೇವೆ, ಇದನ್ನ ಬಿಜೆಪಿಯವರು ಪಡಿತಾ ಇದ್ದಾರೆ. ಟೀಕೆ ಮಾಡುವವರು ಯೋಜನೆ ನಮಗೆ ಬೇಡ ಎಂದು ಬಿಟ್ಟುಕೊಡ್ಲಿ ಎಂದು ಸವಾಲನ್ನ ಹಾಕಿದ್ರು. ಬಿಜೆಪಿಯು ಜನರ ಓಟು ತಡೆಯುವ ನಿಟ್ಟಿನಲ್ಲಿ ಎಸ್ಐಆರ್ ತರ್ತಾ ಇದೆ. ಆ ಮೂಲಕ ಎಸ್ಸಿ, ಎಸ್ಟಿ, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗಗಳ ಮತವನ್ನ ತಡೆಯುವ ಕೆಲಸ ಮಾಡಲಾಗ್ತಾ ಇದೆ. ಪ್ರತಿ ಬೂತ್ನಲ್ಲಿಯೂ ಇದನ್ನ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಬಹಳ ಜಾಗೃತಿಯಾಗಿರಬೇಕು. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಹೋರಾಟ ನಡೆಸುವ ಮಾದರಿಯಲ್ಲಿ ನಾವು ಇದರ ವಿರುದ್ಧ ಹೋರಾಟವನ್ನ ಮಾಡಬೇಕಾಗಿದೆ. ಅವರು ಒಡ್ಡುವಂತಹ ಎಲ್ಲಾ ಸವಾಲುಗಳನ್ನ ಎದುರಿಸಿ ಪಕ್ಷ ಸಂಘಟನೆ ನಡೆಸಬೇಕು ಎಂದು ಹೇಳಿದ್ರು. ಮಾಧ್ಯಮಗಳು ಭಿನ್ನಾಭಿಪ್ರಾಯ, ಗುಂಪುಗಾರಿಕೆ ಎಂದೆಲ್ಲ ಹೇಳ್ತಾ ಇದೆ. ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆಗಳಿಲ್ಲ. ಹೈಕಮಾಂಡ್ ಹೇಳಿದ ಹಾಗೆ ನಾವು ಮಾಡುವಂತದ್ದು ಬಿಟ್ರೆ ಬೇರೆ ಏನೂ ಇಲ್ಲ. ಯಾವುದೇ ಆಸೆ ಪಡುವುದು ತಪ್ಪಲ್ಲ. ಅದಕ್ಕಾಗಿ ಪ್ರಾರ್ಥಿಸಬೇಕು. ಪ್ರಯತ್ನ ವಿಫಲ ಆಗಬಹುದು, ಆದ್ರೆ ಪ್ರಾರ್ಥನೆ ಎಂದಿಗೂ ವಿಫಲವಾಗದು ಎಂದು ಹೇಳಿದ್ರು. ಇನ್ನು ಮುಂದಿನ ಚುನಾವಣೆಯಲ್ಲಿ ಈ ಸರ್ಕಾರವು ವಾಪಸ್ ಹೇಗೆ ತರಬೇಕು ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ. ಕಾರ್ಯಕರ್ತರು ನಿರಾಶೆ ಆಗಬೇಡಿ. ಬೇರೆ ಬೇರೆ ರಾಜ್ಯದ ಫಲಿತಾಂಶ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ. ಮುಂದಿನ ದಿನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕಾಂಗ್ರೆಸ್ ಪರ ವಾತಾವರಣ ಇರಲಿದೆ ಎಂದರು. ಈ ಸಂದರ್ಭದಲ್ಲಿ ಪುತ್ತೂರು ಕಾಂಗ್ರೆಸ್ ಕಚೇರಿಗೆ ಕೆಪಿಸಿಸಿ ವತಿಯಿಂದ 10 ಲಕ್ಷ ನೀಡೋದಾಗಿ ಅವರು ಘೋಷಣೆಯನ್ನ ಮಾಡಿದ್ರು. ಪಕ್ಷ ಎಂದರೆ ಬೃಹತ್ ಮಾವಿನ ಮರ ಇದ್ದ ಹಾಗೆ. ಮಾವಿನ ಮರ ಕೆಲವರಿಗೆ ಹಣ್ಣು ಕೊಡ್ತದೆ, ಕೆಲವರಿಗೆ ನೆರಳು ಕೊಡ್ತದೆ. ಆದರೆ ಅದನ್ನ ಬೆಳೆಸುವಂತಹ, ಉಳಿಸುವಂತಹ ಕೆಲಸ ನಮ್ಮದಾಗಿದೆ. ಯಾವುದೇ ಪ್ರಶ್ನೆ ಮಾಡುವುದಿದ್ರೂ ಪಕ್ಷ ಅಧಿಕಾರದಲ್ಲಿರಬೇಕು. ಅದರ ಜೊತೆಗೆ ಪಕ್ಷ ಬೆಳೆಯಲು ಶಿಸ್ತು ಬೇಕು. ಸೇವೆಯಿಂದ ಜನರ ಪ್ರೀತಿಯನ್ನ ಗಳಿಸಬೇಕು. ಬೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಆಗಬೇಕು. ಮುಂದೆ ಬರುವ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆ ಬರಲಿದೆ. ಕಾರ್ಯಕರ್ತರು ತಮ್ಮ ನಡುವೆ ಇರುವ ಗೊಂದಲಗಳು ಇರುವಂತದ್ದು ಸಹಜ. ಆದರೆ ಪಕ್ಷದ ಸಂಘಟನೆ ವಿಚಾರ ಬಂದಾಗ ಅದೆಲ್ಲವನ್ನ ಬಿಟ್ಟು ಪಕ್ಷದ ಸಂಘಟನೆಗೆ ಮುಂದಾಗಬೇಕು. ಇನ್ನು ಮಾಜಿ ಸಚಿವ ಬಿ ರಮಾನಾಥ್ ರೈ, ಕೆಪಿಸಿಸಿ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್, ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ್ ಶೆಟ್ಟಿ ಮಾತನಾಡಿದರು. ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹರೀಶ್ ಕುಮಾರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಾಯತ್ ಅಲಿ, ಉಪ್ಪಿನಂಗಡಿ ಬ್ಲಾಕ್ ಅಧ್ಯಕ್ಷ ಯುಟಿ ತೌಸಿಫ್, ಪಕ್ಷದ ಪ್ರಮುಖರಾದ ಉಷಾ ಅಂಚನ್, ಎಚ್ ಮೊಹಮ್ಮದ್ ಅಲಿ, ಅವಳ ರಾಮಚಂದ್ರ, ಅಬ್ದುಲ್ ರೆಹಮಾನ್ ಆಜಾದ್, ಜೋಕಿಂ ಡಿಸೋಜಾ, ಫಾರೂಕ್ ಪೆರ್ನೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಕೂಡ ನಮ್ಮ ಹೇಮನಾಥ್ ಶೆಟ್ಟಿ ಕೂಡ ಹೇಳಿದ್ರು. ನನಗೆ ಈಗ ಭಾಷಣದಲ್ಲಿ ಕೂಡ ಮಾತಾಡಿದ್ರು. ತಮಗೆ ನಾನು ಹೇಳೋದಿಷ್ಟೇ, ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂತಹ ಸರ್ಕಾರ. ಮಾಧ್ಯಮದಲ್ಲಿ ಬರೋದು ಇದೆಲ್ಲ ಸುಮ್ಮನೆ ಅವ್ರಿಗೇನು ನ್ಯೂಸ್ ಇಲ್ಲ, ಏನೋ ನ್ಯೂಸು, ಭಿನ್ನಾಭಿಪ್ರಾಯಗಳು, ಗುಂಪುಗಳು ಅಂತೆಲ್ಲ ಮಾಡ್ತಾರೆ. ಯಾವ ಗುಂಪು ಇಲ್ಲ. ಒಂದೇ ಒಂದು ಗುಂಪು ನಮ್ಮಲ್ಲಿರೋದು, ಅದು ಕಾಂಗ್ರೆಸ್ ಗುಂಪು. ಹೈಕಮಾಂಡ್ ಏನ್ ಹೇಳ್ತಾರೆ ಆ ರೀತಿ ಕೇಳ್ಕೊಂಡು ಎಲ್ಲರೂ ಕೂಡ ನಾವು ಹೋಗ್ತಾ ಇರ್ತೀವಿ. ಯಾರು ಇಲ್ಲಿ ಯಾವ ಗುಂಪು ಇಲ್ಲ, ಏನಿಲ್ಲ. ಈಗೆಲ್ಲ ನಮ್ಮ ಈ ಜಿಲ್ಲೆಯಲ್ಲೂ ಅಷ್ಟೇ. ಈಗ ಪಾರ್ಲಿಮೆಂಟ್ ಅಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಓಟ್ ನಮ್ ಕಡಿಮೆ ಆಗಿರ್ಬೋದು, ಬಟ್ ನನಗೆ ಮಾತ್ರ ವಿಶ್ವಾಸ ಇದೆ, ನೆಕ್ಸ್ಟ್ ಟೈಮ್ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಎರಡು ಕಡೆ ಕೂಡ ಹಿಂದೆ ಯಾವ ರೀತಿ ಸುಮಾರು 10 ಸೀಟ್ ಬರ್ತಿತ್ತು ಆ ರೀತಿ ಬಂದೇ ಬರ್ತದೆ ಅನ್ನೋದು ಕೂಡ ನಮಗಿದೆ. ಈಗ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮತ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಈ ರಾಜ್ಯದಲ್ಲಿ ಮತ್ತೆ ಇತಿಹಾಸ ಸೃಷ್ಟಿ ಆಗೇ ಆಗ್ತದೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ನಮ್ಮ ಸಂವಿಧಾನ ರಕ್ಷಣೆ ಮಾಡ್ಲಿಕ್ಕೆ ನಾವಿದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದುಕೊಟ್ಟಿದ್ದೀವಿ, ರಾಷ್ಟ್ರಗೀತೆ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಈಗೆಲ್ಲ ಕೆಲಸಗಳನ್ನು ಕೂಡ ಮಾಡಿದ್ವಿ. ಕೊಟ್ಟಂತ ಅನೇಕ